ವರದಕಲ ಚಕ್ರವರ್ತಿ ಯಾರು? ಈ ಜಲದಂಕ ಮಲ್ಲ ಅಲ್ಲರನ್ನೇ ಗೆಲ್ಲವಲ್ಲ. ಈ ಕೌರವೇಶ್ವರನಿಗೂ ಆ ಏಡಿಗಳಾದ ಪಾಂಡವರಿಗೂ ಸಮರ ಸಮರ. ಅಬ್ಬ ಗಂಡು ರಾಯರ ನಿಟ್ಟ ಗುಂಡಿಗೆಯನ್ನು ಹರಿದಿಟ್ಟ ದಂಡ ಪ್ರಚಂಡ ಕೌರವೇಶ್ವರನಿಗೆ ಅತ್ಯಂತ ಕಠೋರ ಪರಾಭವ ದೀಕ್ಷೆ. ಈ ದತ್ತ ದುರ್ಯೋಧನನ್ನು ಧಿಕ್ಕರಿಸಿ ನುಡಿದ ಆ ಭೀಮನಿಗದಷ್ಟೊಂದು ಫಲರು ಪಾಂಡವರ ಹಟ್ಟಾಸವನ್ನು ಈ ನನ್ನ ಪಾದಗಳಿಂದಲೇ ಕಟ್ಟಿ ನಿಲ್ಲುವರು. ಇದೇ ನನ್ನ ಛಲ, ಇದೇ ನನ್ನ ಛಲ. ಓಹೋ, ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವನಲ್ಲ. ಹೋಗಲಿ, ಆತನಿಗಿಂತ ಮುನ್ನ ನಾನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಬಲರಾಮರ ಸಹಾಯವನ್ನೇ ಪಡೆದು ಬರೆಯೋಣ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತೆ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹೋತ್ಸವ. ಆ ಪಾಂಡವರಾದರೂ ಈ ಪೃಥ್ವಿಯ ನಾಳಲು ಅಸಮರ್ಥರು. ಅವರಿಗೆ ಹರ್ತ ರಾಜ್ಯ. ಅವರು ನನ್ನಂತಹ ಕೆಚ್ಚನೆಯ ಕಟ್ಟಾಳುಗಳೇ ಆಗಿದ್ದರೆ ರಣರಂಗದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಇಲ್ಲವೇ ಪುನಃ ಕಾಡಿಗೆ ತೆರಳಿ ಛಲ ತಟ್ಟಿ ಮಾಡುವ ಯುದ್ಧ ಬಡ ಕರಿ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದಾಗದೆ ಛಲವನ್ನು ಬಿಡುವುದಿಲ್ಲ, ಛಲವನ್ನು ಕೊಡುವುದಿಲ್ಲ. ದ್ವಾರಕನಾಗರವನ್ನು ಸೇರಿಸಾಯಿತು. ಇನ್ನು ಆ ಕೃಷ್ಣನನ್ನು ಸಂಧಿಸಿ ಯಾದವ ಸೈನ್ಯದ ಸಹಾಯ